ಇಕ್ಕಟ್ಟ ಎಲ್ಲಿ ಈಗ ಬಜಿ ತಿನ್ನಕತ್ತೀನಿ ನಾನು ಡಿಸ್ಟರ್ಬ್ ಮಾಡ್ಬೇಡ್ರಿ ನಮ್ಮನ್ನ ಜಾಣಮ್ಮ ಶಾಣೆ ಅದಾಳಕ್ಕೆ ತಿನ್ನು ಕೈ ಒಳಸಕ್ಕ ಹಂಗೆ ಮಾಡಿದ್ರೆ ಹಂಗ ತಿನ್ನು ಓಪನ್ ಮಾಡ್ಬೇಡ ಹಂಗ ತಿನ್ನು ತಿನ್ಬೇಕು ಅದನ್ನು ತೆಗಿಬಾರ್ದ ನಮ್ಮ ಆಸೆ ಗಾಳಿಪಟ ನೋಡಿದ ಕೂಡ ನಮ್ಮ ಆಸೆ ಗಾಳಿಪಟ ಯಾಕಂದ್ರೆ ನಮ್ಮ ಹೇಳ್ಬಿಟ್ಟ ನಮ್ಮ ತಮ್ಮನ ನೋಡಿದ್ಕೋವೆ ನೀನು ಎಲ್ಲ ಆಸೆ ಇರ್ತದೆ ನಮಗೆ ನಮ್ಗೆ ಅಷ್ಟ ನಮ್ಮ ಏನಿರ್ತ ಅದ ನಮ್ದು ಹೇಳ್ತೀನಿ ನಾ ಇಟ್ಟಿದ್ದಾಗ ಹೊಡಿತಿದ್ ನಮ್ಮ ಮಾವ ತೆಲ್ಗಮ್ ತಗೋ ಇಲ್ಲಿಂದ ಹೊಡೆದಾನ ಅದ ಸಿಟ್ಟು ನನಗೆ ತಮ್ಮ ಕೂಡಿ ಜಗಳ ತಿತ್ತ ನಾನು ಅಲ್ಲಿ ಓಡಿದ್ನೆ ಇವ ಇಲ್ಲಿಂದ ತೆಲ್ಗಮ್ ತಗೋ ಟಕ್ಕರ್ ನೆನಪಿತ್ತಿಲ್ಲ ಅವೆಲ್ಲ ನೆನಪಲ್ಲಿ ಇರ್ತಾವ ಯಾವಾಗಿನ ಒಬ್ಬರು ಆದ್ರೂ ಅವನು ಮನೆಯಾಗಿ ಸಿಗೋದ ಕಡಿಮೆ ಹೊಲಕ್ಕ ಬಾಳ ಹೋಗಿದ್ದಾವ ದುಡಿದು ಅಜ್ಜಲೇ ಇಲೇ ಇಲೇ ಅಂತ ಹೇಳಿ ಅಲ್ಲ ನಾವು ಪ್ರತಿ ಶೂಟಿಗೆ ನಾವು ಮೂವರು ಬೇಲೂರಾಗಿಂದ ಪೊಟ್ಟೆ ನಮ್ದು ಹೆಂಗಿತ್ತು ಅಂತ ಹೇಳ್ತೀನಿ ಪೊಟ್ಟಿದ್ದಿನ ಬೇಲೂರಾಗಿಂದ 4 ಮಂದಿ ಮಿನಿಮಮ್ 4 ಇರ್ತಿದ್ವಿ ನಾನು ಶ್ರೀಶೈಲ ಮುತ್ತಪ್ಪ ಅಶ್ಯ ಬಂದ ಸಿದ್ಲಿಂಗಪ್ಪಣ್ಣ ಅದು ಗ್ಯಾರಂಟಿ ಇದ್ದಿಲ್ಲ ಸಿದ್ಲಿಂಗಪ್ಪಣ್ಣ ಒಬ್ಬ ಬರ್ತಿದ್ದ ಬಂದ ಅದು ನನ್ನ ನೆನಪಿದ್ದಾಗ 2 ವರ್ಷ 3 ವರ್ಷ ಕೂಡಿ ನಾವು ಸಿದ್ಲಿಂಗಪ್ಪಣ್ಣ ನಾವು ಕೂಡಿ ರಾಣದ ಮಲ್ಯ ಇವು 3 ಯಾರೋ ಬೆಳಿಗ್ಗೆ 3 ಕ್ಯಾಂಡಿಡೇಟ್ಗಳು ಕರೆಕ್ಟ್ ಈಶಾ ಒಟ್ಟ ಒಂದು 10-12 ಮಂದಿ ಹಾಕಿದ್ವಿ ಅಷ್ಟೊತ್ತಿಗೆ ಕಾಶಪ್ಪ ಅಣ್ಣ ರತ್ನ ಕಕ್ಕಿಗೆ ಅವಂಗ ಬಾ 1 ವರ್ಷ ಹಿಂದ ಮುಂದೆ ಇರ್ಬೇಕು ನೋಡು ಅದ ಕಕ್ಕಿಗಿಂತ ಅವ ದೊಡ್ಡವ ಬಾ ದೊಡ್ಡವ ಏನು ನಮಗ ಇನ್ನೂ ಉಮೇಶ್ ಮಾವನ್ ಜೊತೆ ನಮ್ದು ಆಗ್ತಿದ್ವು ಇಲ್ಲ ಯಾಕ ನಾವು ಬರೋದ್ರಾಗ ಮುಂಜಾನೆ ನಾವ್ ಹೇಳೋದ್ರಾಗ ಇವ್ ಹಾಲ್ಕೋಗ್ಬಿಟ್ಟಿರ್ತಿದ್ದ ಅವ ಸಿದ್ದಪ್ಪ ಹೊಲ್ಯಾರ ಸಿದ್ದಪ್ಪ ಅದಲ್ಲ ಅವ ಇವ ನಾವು ಎದ್ದು ಜಾಕ ಮಾಡಿ ಇದನ್ನ ಮಾಡಿದ ಮ್ಯಾಗ ಅಲ್ಲಿ ತೋಟಕ್ಕೆ ಯಾಕೆ ಹೋಗಿದ್ವಿ ಅಂದ್ರ ನಾವು ಬರೋ ಬ್ಯಾಸಿಗೆ ಶೂಟಿಗೆ ಮಲ್ನಾಡ್ ಹುಂಚಿಕಾಯಿ ಅಂತ ಬರ್ತಿದ್ವಿ ಮಲ್ನಾಡ್ ಹುಂಚಿಕಾಯಿ ಏನು ಸೀತಾಫಲ ಹಣ್ಣು ಮಲ್ನಾಡ್ ಹುಂಚಿಕಾಯಿ ಅವು ಆ ತೋಟದಾಗ ಬಾಳ ಇರ್ತಿದ್ವು ನೋಡಿಲ್ಲ ಆಫ್ಟರ್ ಬಿಕಮಿಂಗ್ ಹೇಳ್ತಾ ನೋಡಿ संविधान लागू किया गया था। संविधान लागू होने के बाद हमारा देश गणतंत्र देश बन गया। आज हमें देश को आजाद कराने वाले महापुरुष को भी नमन करना चाहिए। नमन करना चाहिए। नमस्ते। आप सभी को गणतंत्र दिवस की हार्दिक शुभकामनाएं। जय हिंद जय भारत। जय भारत जय हिंद जय हिंद। ಸೂಪರ್ ಸೂಪರ್ ಕನ್ನಡ ಹೇಳೋದನ ಕನ್ನಡ ಹೇಳೋದನ ಅದ ಹಿಂದೆ ಹಿಂದೆ ಕತ್ತಾಳ ನೀ ಇಂಗ್ಲಿಷ್ ದಾಗ ಒಂದೇನ ಹೇಳಿ ನಾನು ನೆನಪೈತಿ ನಿಮ್ಮ ಅಪ್ಪ ಹಾಕ್ಯಾನ ವಿಡಿಯೋ ನಂಗೆ ನೆನಪೈತಿ ನಾ ಬರೆಯಂಗಿಲ್ಲ ಚೆನ್ನಮ್ಮ ಕಪ್ಪ ಕೊಡಬೇಕು ಅಯ್ಯಯ್ಯ ನಿನಗೆ ಬರ್ಲಾರ್ದು ಏನೈತಿ ಎಲ್ಲ ಬರ್ತಾವ ಸುಳ್ಳು ಹೇಳ್ಬೇಡ ನಂಗೆಲ್ಲ ಗೊತ್ತೈತಿ ನಿಂಗೆ ಬರ್ಲಾರ್ದು ಏನೈತಿ ನೀನು ನೋಡು ಮಾರನ್ ಬಸ್ರಿ ನೀಲಮ್ನವ್ರು ನೀಲಮ್ಮ ಏನ ನಿಮ್ಮ ಅಪ್ಪಾಜಿ ಪಿಪಿ ಓದಿದ್ನಂತೆ ಮಂತು ಮಾಮ ಕಂಡಿಡ್ದಿದ್ಲಂತ ನೀಲಮ್ಮ ಹೌದಾ ಹೌದೌದು ನೀನಂದೆಲ್ಲ ಯಾರಿವ ಮಾಲ್ ತಗೊಂಡೋಗಿದ್ನಂತ ಅಯ್ಯಯ್ಯ ದೊಡ್ಡ ಕಥೆ ಇತ್ತು ಅಲ್ಲಿ ನೆನಪು ಮಾಡಿದ ಅದನ್ನ ಕಳೆ ಬೀಳ್ತಿ ನನ್ನ ಮೊಮ್ಮಗನ ಬಾಳ ಎಲ್ಲೆಲ್ಲ ಕಟ್ಟಲಿಕ್ಕೆ ಇಲ್ಲಿ ಏನೇನು ಯಾರು ಒಯ್ದಾರ
ಇಲ್ಲೇ ಸೀದಾ ಕುಂದ್ರಾಕೆ ನೀನ್ ಅಂತಿದ್ದೆ ನೋಡು ನಮ್ಮ ಅಕ್ಕ ಅಡಿಗೆ ಮನೇನ ಕಾಯ್ದಿರ್ಬೇಕು ಮಂದಿನ ಕಾಯ್ದಿರ್ಬೇಕು ಹಂಗ್ ನೋಡ್ತೀನಿ ನೀನ್ ಅಂತಿದ್ದೆ ಎಲ್ಲ ಎಷ್ಟ್ ನಗಿಸ್ಬೇಕು, ಎಷ್ಟ್ ಇದು. ನೀ ಯಾವ ಮಾಡಲ್ಲ ನೆನ್ಪೈತೆ ನೀನು ಬಾರಿ ಹಣ್ಣು ಮ್ಯಾಜಿಕ್ ಮಾಡ್ತಿದ್ದಿ ನೆನ್ಪೈತೆ ಏನ್ ಮಾಡಿ ಆ ಒಂದ್ ಹಿಂಗ ತಿಂದ ಯಾರ ನೆನ್ಪೈತೆ ಇಲ್ಲಿ ಬಾರಿ ಹಣ್ಣು ಒಂದ್ ಇದ್ದಿದ್ದು ಯಾರು ಮಾಡುದು ಮೂರ್ ಮಾಡುದು ಬಾರಿ ಕಡೆ ಮಾಡ್ತಿದ್ನೇನು ಇಲ್ಲಿ ಕುಂತ ಮಾಡ್ತಿದ್ವಿ ಮಾಡಿ ನಾವು ನಾನು ನೀನು ಸವಿತಕ್ಕ ಎಲ್ಲ ಸೀತಾಫಲ ಹಣ್ಣು ತಿನ್ನಕ ಬಾರಿ ಒಂದ್ ತಗೊಂಡ್ ಯಾರು ಸೀತಾಫಲ ಹಣ್ಣು ಇದು ಏನಿದ್ದಿಲ್ಲ ರಾಮಫಲ ಹಣ್ಣು ರಾಮಫಲನೇ ತನ್ನ ಮಾಮ ಅವ್ರ ಇದು ಮಲ್ನಾಡು ಹುಂಚೆಕಾಯಿ ಹುಂಚಿಕಾಯಿ ಅಯ್ಯೋ ನಿನ್ನ ಈ ಕಡೆ ಬಾರಿ ಹಣ್ಣು ಎಲ್ಲ ರೀತಿ ಈ ಕಡೆ ಪಟ್ಟ್ಯಾಗ ಮಾವಿನ ಗಿಡ ಐತಿ ಗೊತ್ತನ್ ಬೇವ ದೊಡ್ಡದ ನೀರ್ಲಹಣ್ಣು ಅಲ್ಲೇ ಒಂದೆರಡು ಉತ್ತತ್ತಿ ಬಾರಿ ಹಣ್ಣಿನ ಗಿಡ ಇರ್ತಿದ್ವು ಕಲ್ಲು ಹೋಗೋದು ಕೆಳಗೆ ಕಡ್ಕೊಂಡು ಅವ್ನು ಉಷ್ಟು ತೊಗೊಂಬರ್ತಿದ್ವಿ ಕಿಶಿದಾಗಂತೂ ಬಾರಿ ಹಣ್ಣು ಚಲೋ ಇರ್ತಿದ್ವು ಬಾರಿ ಹಣ್ಣು ಮಾತ್ರ ಟೇಸ್ಟ್ ಇರ್ತದೆ ಮೊದಲಿಗೆ ಹೋಗಿ ಹಳದಾಗ ಈಶಾಡೋದು ಹಳದಾಗ ಈಶಾಡಿ ಬಂದು ಇವ್ರು ಇರ್ತಾರ ಒಂದು ಧೈರ್ಯ ಇರ್ತಿರ್ತಲ್ಲ ಕಾಯಂ ಅಲ್ಲೇ ಇರೋರು ಬಂದು ಹಿಂಗೆ ಬಂದ್ರೆ ಅವ್ನು ಹೆಣಿಕೆ ಹಾಕೋರ ಇವರು ಅಲ್ಲಿ ಒಂದು ತೋಟದಾಗ ಏನಾರ ಕೆಲಸ ಮಾಡ್ಕೊಂಡು ಅಲ್ಲಿ ಒಳಗೆ ಹೋಗುವಂಗಿಲ್ಲ ಒಳಗೆ ಹೋದ್ರೆ ಬೈತಿದ್ರು ಇಲ್ಲಿ ಯಾಕೆ ಬಂದಿರ್ಲೇ ಅಂತಂದು ಮತ್ತೆ ಹೋಗಿ ಅಲ್ಲಿ ಈಶಾಡಿ ಇದನ್ನ ಮಾಡ್ಕೊಂಡು ಅಲ್ಲಿ ಹೋಗಿ ಅವನು ಮಲ್ನಾಡು ಹುಂಚಿಕಾಯಿ ಹರ್ಕೊಂಡು ಅವನು ಇದನ್ನ ಮಾಡ್ಕೊಂಡೆ ಮನೆಗೆ ಹೋಗೋದು ಅಲ್ಲಿ ಹೋಗ್ಬೇಕಾರ ಮತ್ತೆ ಇಲ್ಲಿ ಓಡಿ ಬರೋದ್ರಾಗನ ರೊಟ್ಟಿ ಇದು ಚಲೋ ಸಂಜೆಕ್ ಸಂಗಟಿ ಹಾಕೊಂಡು ಕುದುರ್ತಿದ್ವಿ ಅವನು ಸಾರು ನುಚ್ಚು ರೆಡಿಯಾಗಿ ಯಮ್ಮ ನಾವು ತಡಿ 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 ಅನ್ನಕ್ಕಿಕ್ಕಿ ಅಮೇರಿಕದಾಗ ಮಾಮ ಸಂಗಟಿನ ಸಾರ ಉಂಡೇನ ಏ ಈಗ ಅಲ್ಲಿ ಜೋಳ ಸಿಗ್ತಾವ ಇಲ್ಲ ಮಾಮ ಇಲ್ಲ ಇಲ್ಲ ಜಾಸ್ತಿ ಸಿಗಲ್ಲ ನಿನಗೆ ಹೇಳ್ಬೇಕು ಅಂದ್ರ ಬೆಂಗಳೂರಿನಾಗ ಹ್ಞೂ ರೀ ನುಚ್ಚು ಮತ್ತು ಸಾರಿಗೆ ಭಾರಿ ಹೋಟೆಲ್ಗಳಾಗ್ಯಾವ ಡಿಮ್ಯಾಂಡ್ ಐತಲ್ರಿ ಈಗ ಫೇಮಸ್ ಸಪ್ಲೈ ಮಾಡಾಕ್ತಾರ ಈಗ ಅವನು ಹ್ಞೂ ಹ್ಞೂ ನಾವೇನು ಅಷ್ಟು ಬೇಡಿಕೆ ಬಂದದ್ದಲ್ಲ ಈಗ ಅದು ರೊಟ್ಟಿ ಸಂಗಟಿಗೆ ಸಿರಿಧಾನ್ಯ ಇದು ಊಟ ಆಗತ್ತದ ನುಚ್ಚು ಆ ರೊಟ್ಟಿ ಮುದ್ದಿ ಅಂತ ಮಾಡ್ತಿದ್ರು ನೆನಪೈತಿನ ಮಾಡ್ತಾರಲ್ಲ ಮನೆಗೆ ಈಗೂ ಮಾಡ್ತಾರ ಕುಚ್ಚಿದ ರೊಟ್ಟಿ ಕುಚ್ಚಿದ ರೊಟ್ಟಿ ಅಲ್ಲ ಮುಟ್ಟಿಗೆ ಈ ಮುಟ್ಟಿಗೆ ಟೈಪ್ ಮಾಡ್ತಾರ ಹಾಂ ಏ ಇಲ್ಲ ಬೆಳಗಾವ್ನ್ಯಾಗ ನಾ ಮೊನ್ನೆ ಸೃಜನ ಫೇಮಸ್ ಅದ ಬಾರಿ ಬಸವೇಶ್ವರ ಖಾನಾವಳಿ ಅಂತ ಒಂದು ಅಗದಿ ಭಾರಿ ಫೇಮಸ್ ಕ್ಲಬ್ ರೋಡ್ನ್ಯಾಗ ಮಾಡಿದ್ನ ಜೋಳದ ರೊಟ್ಟಿ ಹೋಟೆಲ್ ಸ್ಪೆಷಲ್ ಐತೆ ಅಂದ್ರೆ ಹೋದ್ವಿ ಅಲ್ಲಿಗೆ ಸರ್ ಮುಟ್ಟಿಗೆ ಅದಾವ ಬೇಕನ್ರಿ ಅನ್ನ ತೊಂಬೈಲ್ ಅಂತಾನೆ ನಮ್ಮ ಮುಟ್ಟಿಗೆ ಅಲ್ಲ ಈ ಬೆಳ್ಳುಳ್ಳಿ ಹಾಕಿ ಕುಟ್ಟು ಕೊಡೋದು ಅಂತಲ್ಲ ಆ ಬಿಸಿ ಬಿಸಿ ರೊಟ್ಟಿನ ಕೆಂಪು ಖಾರ ಹಾಕಿ ಎಣ್ಣೆ ಹಾಕಿ ಕೊಡ್ತಾರ ಅದನ್ನ ಮಾಡಿ ಕೊಡೋರು ಅವ್ರು ಮಾಡ್ತಿದ್ದಲ್ವ ನೀನು ಇದಕ್ಕಿಂತ ಬಂಗಾರದಂತ ಬುಟ್ಟಿಗೆ ಸಿಗ್ತಾವ ಇದಕ್ಕೆ ಯಾವ ನೋಡ್ಬಿಟ್ಟು ರೊಕ್ಕ ಕೊಡ್ತಿದ್ವಿ ಎಷ್ಟು ಕೊಟ್ಟೆ ಒಂದು ಮುಟ್ಟಿಗೆ 50 ರೂಪಾಯಿ ಹಾಂ ಮತ್ತೆ ಬೆಳ್ಳುಳ್ಳಿ ಖಾರ ಪುಡಿ ತುಪ್ಪ ಎಷ್ಟು ಚಲೋ ನಮ್ಮ ಸಂಗೀತಮಯ ಮುಟ್ಟಿಗೆ ಅವು ಈಗ ಹೆಂಗೆ ಸಂಗೀತಕಾರ ಅಂತ ಹೊಂಟೈತಿ ಮಾಮ ಹಂಗತೆ ಸಂಗೀತಮಯ ಮುಟ್ಟಿಗೆ ನೀ ನೋಡವ ನನ್ನ ಮ್ಯಾಗ ಕುಂತಿಗ ಮತ್ತೆ ಸರ್ಪ ಕೊಡ್ಬೇಕು ನಿಮ್ಮ ಜಗ್ಗ ಏನ ಮಾಮಾಗ 1000 ರೂಪಾಯಿ ನೋಡು ಕೊಟ್ಬಿಡ ನಿನಗಾಗಿ ಇಂದಿರಾ ಗಾಂಧಿ ಅದು ಮುಗ್ದವಲೆ ಅದಕ್ಕೆ ತಿಂತೆ ನಿಂಗೆ ನಿನ್ ಪ್ಲೇಟ್ ಅದು ಅಕ್ಕಿ ಪ್ಲೇಟ್ ಅಲ್ಲ ತಿನ್ನು ವಯಸ್ಸಿನ ತಿನ್ಬೇಕು ಆಮ್ಯಾಗ ತಿನ್ನಕ್ಕೆ ಓಡಾಡ್ತತೆ ಹೆಂಗ ಗಿಡ್ಡ ಮೆಣಸಿನ್ಕಾಯಿ ಸೂಕ್ಷ್ಮ ಕಾಣಿಲ್ಲಂತೆ ಎಲ್ಲ ಏನು ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಬೆಂಗಳೂರು ಬಿಡ್ತೀಯ ಬೆಂಗಳೂರು ಬಿಡ್ತೀಯ ಅಕ್ಕಿ ನಾಳೆ ಹೋಗೋಣ ನೋಡಿ ಈಗ ಕಾರ್ ಐತೆ ಅಕ್ಕಿ ಎಲ್ಲಿ ಬರೋದಿಲ್ಲ ಈ ಲೆಟ ಮಾತ್ರ ಒಲ್ಲಪ್ಪ ಸಾಕು ನನಗೆ ಈ ಬಜ್ಜಿ ಭಾಳ ಸಾಕು ಹೋಗೋಣ ಅವ್ರಿಗೆ ಇನ್ನೂ ಟ್ರೀಟ್ಮೆಂಟ್ ಚಾಲು ಐತೆ ಅರ್ಥ ಏನಿಲ್ಲ ಬರೀ ಗುಳಿಗಿ ಸ್ವಲ್ಪ ಅಂದ್ರೆ ಹೋಗೋಣ ಬೆಂಗಳೂರಿಗೆ ಲಂಗ್ಸ್ ಒಳಗೆ ಇನ್ಫೆಕ್ಷನ್ ಐತಲ್ಲ ಇದು ಕಮ್ಮಿ ಆಗುವವರೆಗೂ ಬ್ಯಾಗ್ ಎಲ್ಲ ತಿಂದ ಬ್ಯಾಗ್ ಒಳಗೆ ಕಪ ಬ್ಯಾಗ್ ರೆಡಿ ಮಾಡ್ಕೊಂಬತ್ ಮಾಮನ ಜೊತೆ ಹೋಗ್ಯವಲ್ಲ ಬೆಂಗಳೂರಿಗೆ ಈ ಕಡಿಮೆ ಆಗೈತಿ ಆದ್ರೆ ಇನ್ನೂ ಒಂದ್ ಸ್ವಲ್ಪ ಬ್ಲಡ್ ಭಾಳ ಆಗೈತೆ ಯಾರಿಗೆ ಅದು ಹೇಳ ನಿನಗ ಅದು ಟೈಮ್ ಚಲೋ ಐತಿ ಅದ ಆಗಿಂದಾಗನ ಅವ ಚೆನ್ನೂಗ ಈಕಿ ಜಯಶ್ರೀ ಫೋನ್ ಮಾಡಿ ಅವ ಒಂದು ಗುಳಿಗೆ ಹೇಳ್ಯಾನ ಆ ಗುಳಿಗೆ ಕೊಟ್ಟಿದ್ದಕ್ಕೆ ಉಳದಂಗ ಅದ ಅದು ಇನ್ಫೆಕ್ಷನ್ ಕೆಮ್ಮಿ ಆರ್ಡರ್ ಇರ್ತಾರ
ಅದು ಕಟ್ ಆಗಿಬಿಡುತ್ತೆ. ಬರೋಬ್ಬರಿ ಒಂದು ಬಾಟ್ಲಿ ರಕ್ತ ಹೋಗೈತೆ ನೋಡೋದು. ಇಡೀ ದೇಹದೊಳಗ ಇರುದು 5 ಬಾಟ್ಲಿ ಇರತ್ತಂತ ನಮಗೂ ಗೊತ್ತಿದ್ದಿಲ್ಲ. ಅವ್ರು ಡಾಕ್ಟರ್ ಹೇಳಿದ ಮೇಲೆ ಗೊತ್ತಾಗಿದೆ. ಬಿದ್ದ ಬಿಟ್ಟ ನನ್ನ ಈ ತರ ಹೋಗಿತ್ತ ಬಿದ್ದಿಲ್ಲ ಅವ್ರ ಮುಚ್ಚುಗಾರ ಅಲ್ಲಿ ದವಾಖಾನಿಗೆ ಹೋದ್ಮೇಲೆ ಮೂರ್ಛೋಗ್ಯಾನ. ಡಾಕ್ಟರ್ ಮುಂದೆ ಏನು ಡಾಕ್ಟರ್ ಚೆಕ್ ಮಾಡಕತ್ತೇನಲ್ಲ, ಏ ಸಂಸ್ಕೃತಿ ಈ ಕಡೆ ಬಾ. ಕೆಳಗಡೆ ವೊಮಿಟ್ ಆಗೈತೆ. ಅದು ವೊಮಿಟ್ ಆಗಾನ ಮೂರ್ಛೋಗ್ಯಾನ. ಅವ ಡಾಕ್ಟರ್ ಹೇಳೇ ಬಿಟ್ನಂತ, ಇಲ್ಲ ಅಡ್ಮಿಟ್ ಮಾಡೇ ಬಿಟ್ರಿ, ಅವ್ನು ಸೀದಾ ಐಸಿಯುದಾಗ ತೊಗೊಂಡು ಹೋಗೇ ಬಿಟ್ರ. ಅವ್ರ ರಾಜಶೇಖರ ಜಯಶ್ರೀ ಇಬ್ರು ಇದ್ದು ಅವತ್ತು ಕಮಾಯಿ ಆದಂಗ. ಅದು ಅವ್ರ ಟೈಮ್ ಬರೋದಕ್ಕ ಭಾಳ ಅನುಕೂಲ ಆಗೈತೆ ಬಿಡ. ಅವ ಬಿಡು ಬಿಡು ಬರೋದಿಲ್ಲ. ಜಿಂಗ್ ಜಾಂಗ್ ಜೂ ಅದು ನಾ ತೋರಿಸ್ತೆ. ಬೈದನ್ ಮಾಡಿ ಬಿಡ ಬಜ್ಜಿ ತಿಂದಿದ್ದೆ. ನಿನ್ನ ಮಕ್ಕ ನೋಡಿದ್ರೆ ಓಪನ್ ಆತಾನ ಆತ ಇಲ್ಲ ಅದಲ್ಲ. ನಿನ್ನ ಮಕ್ಕದಾಗ ಓಪನ್ ಆಗಲಿಲ್ಲ ಅದಲ್ಲ. ಜೂ ಬಾಬಾ ಜುಕ್ ನೋಡಿ ಡಾಕ್ಟರ್ ಜಾದು ಐತೆ ಜಾದು. ಮತ್ತೇನಾರ ಒತ್ತಿ ಬಿಡು. ಸಮಾಚಾರ ಏನು ಏನಾದ್ರು ನಮಗೆ ಹೇಳುವಂತ ವಿಷಯ ಅದು ಏನೂ ಆಗಂಗಿಲ್ಲ. ಅದು ನಂಬರ್ ಇಲ್ಲ ಅದಕ್ಕೆ. ಏನಿಲ್ಲ. ಹೇಳುವಂತ ಕ್ಲೋಸ್ ಮಾಡು. ಏನಿಲ್ಲ. ಯಪ್ಪ ಸಮೀಪ ಆದ್ರೆ ಬರ್ತಿದ್ವಪ್ಪ, ಮತ್ತೆ ಅಷ್ಟು ದೂರ ಇದ್ರಿ ಹೆಂಗ್ ಬರೋದು? ಸಾತ್ವಿಕ ಊಟ ಮಾಡೋದು ಜಿಂಗ್ ಜಾಂಗ್ ಜೂ ಇದೇ ಎಲ್ಲರೂ ಸರಿಯಾಗಿ ನೋಡ್ಕೊಳ್ಳೋದು ಮನ್ಯಾಗ. ಸಾಲ್ವ ನೀನು ಯೂಟ್ಯೂಬ್ ರಾಣಿ ಏನು? ಇದನ್ನ ಮಾಡಿದಲ್ಲ, ಹಾಗಾಗಿ ನಮ್ಮ ಮಗಳಿಗೆ ಏನಾದ್ರು ನೀ ಟಾರ್ಚರ್ ಕೊಡ್ತೀಯನ ಅಲ್ಲಿ? ನಿನ್ನ ಮಗಳನ್ನ ಟಾರ್ಚರ್ ಕೊಟ್ಟಾಗ ನಾನೇ ಹಾಕಿ ಟಾರ್ಚರ್ ಕೊಡ್ತೇನೆ, ನೀ ಅದ್ರ ಫಸ್ಟ್ ಕ್ವಶನ್ ಕೇಳ್ಬೇಕು. ಹೇಳ ಮತ್ತೆ ಹೌದು ಈಗ ಬಂದ ಮತ್ತೆ ನೋಡಿ ಇಲ್ಲ. ಅವ್ರ ಮಾತ್ ಕೇಳಿದೆ. ನೋಡಿದೆ ಇಲ್ಲ ನಿಮ್ಮ ಮಗಳನ್ನ ನೋಡಿಲ್ಲನೆ ಹೇಳ ನೋಡಿದೆ ಅಲ್ಲ. ಫೋಟೋ ತರಲಿಲ್ಲ. ಈಗ ಅವಾಗ ಯಾವ ಫೇಸ್ಬುಕ್ನಾಗ ತೋರಿಸ್ತಾನೆ ಸರ್ವೇಶ. ಹಾ ಈ ಮೊನ್ನೆ ತಗ್ಸಿದ್ದೆ ಬರೋಕ್ಕಿಂತ ಮೊದಲ, ಮೊನ್ನೆ ಬರೋಕ್ಕಿಂತ ಮೊದಲ ತಗ್ಸಿದ್ದೆ. 4 ಮಂದಿ ಇದ್ದೇವೆ ನಾವು. ಏನೋ ಆಗ್ಲಿಲ್ಲ. ಮಣಿದಿದೆ ಅನ್ನೋದು. ಇದು ಅಪ್ಪಾಜಿ ಕೊಟ್ಟಿದ್ದೆ. ಇದು ರುದ್ರಾಕ್ಷಿ ಸರ ಕೊಟ್ಟಿದ್ರ ಯಾವಾಗಲೂ ಇರ್ತಾನೆ ಮಾಮ. ಹಾಕೊಂಡಿರ್ತೀನಿ. ಹಾಂ ಹಂಗ ಹಂಗೇನು ಮತ್ತೆ ಡ್ಯೂಟಿ ಟೈಮಿನಲ್ಲಿ ಅದೇನು ಡ್ಯೂಟಿ ಏನ್ ನಾನು ಯುದ್ಧ ಮಾಡಕ್ ಹೋಗಿರ್ತೇನೆ. ಅಬ್ಜೆಕ್ಷನ್ ಮಾಡಲ್ಲ. ಅದಾವು ಈ ತರ ಹಿಂಗ ಗುಡಿ, ಕಲ್ಲಿನ ಗುಡಿ ಇಲ್ಲ. ಹಂಗ ಈ ಹೆಂಗಂದ್ರ ಬಿಲ್ಡಿಂಗ್ ಇರ್ತಾವಲ್ಲ, ಬಿಲ್ಡಿಂಗ್ನಾಗ ಮೂರ್ತಿ ಇಟ್ಟು ಗುಡಿ. ಈ ಟೈಪ್ ಒಂದು ಅಲ್ಲಿ ಇದ್ರಾಗ ಹ್ಯೂಸ್ಟನ್ನಾಗ ಒಂದು ಸ್ವಾಮಿನಾರಾಯಣ ಗುಡಿ ಮಾಡ್ಯಾರ. ಸೇಮ್ ಇಲ್ಲಿಗೆ ಕಲ್ಲು ಗಿಲ್ಲಿ ಮಾಡ್ಯಾರ. ಬಟ್ ಉಳಿದ ಕಡೆ ಸಣ್ಣ ಊರ ಕಡೆ ಎಲ್ಲ ಹೋದ್ರೆ ಗುಡಿ ಇಲ್ಲ, ಮನಿ ಒಳಗ ಒಟ್ಟು ಒಬ್ಬ ಪೂಜಾರಿ ಇರ್ತಾನ, ಒಂದು ಗುಡಿ. ಅಲ್ಲಿ ಟೈಪ್ ಅಲ್ಲಿ ಸಿಸ್ಟಮ್ ಬೇರೆ ಅಂದಾಗ. ಹಾ ಮತ್ತೆ ಅಲ್ಲಿ ಗುಡಿ ಕರ್ಕೊಂಡ್ ಹೋಗುತ್ತೆ, ಪರ್ಮಿಷನ್ ಜಾಗ ಸಿಗ್ಬೇಕು. ಅಲ್ಲ ಆ ಇದನ್ನ ಬೇರೆ ಕೂಡ ಅಲ್ಲಿ ಜನರು ಹೇಗೆ ನೋಡಪ್ಪ, ದೇವರು ಕಲ್ಲು ದೇವರು. ನಿನ್ನ ಮ್ಯಾಗ ನಿನ್ನ ಏನು ಅಭಿಮಾನ ಐತಿ, ನಿನ್ನ ಭಕ್ತಿ, ಅದು ಯಾವ ದೇವರ ಆದ್ರಂತ ಆ ಕಲ್ಪನೆ ಮ್ಯಾಗ. ಬಟ್ ಒಬ್ಬ ಪೂಜಾರಿ ಇರ್ತಾನ, ಪ್ರಸಾದ ಕೊಡ್ತಾರ. ಅವನು ಅಲ್ಲೇ ಗುಡಿ ಒಳಗೆ ಪ್ರಸಾದ ಅಂತಾರ, ಮಂತ್ರ ಹೇಳ್ತಾರ. ಏನ್ ಮಾಡಿದ್ನಿ ಐತಿ ಧಾರ್ಮಿಕ. ಬಟ್ ಗುಡಿ ಅಂತ ಇಲ್ಲಿ ತರ ಇರಂಗಿಲ್ಲ. ಸುಬ್ಬವ್ವ ಒಂದು ಕಲ್ಚರ್ ಹಿಂದೂ ಭಾಳ ಏನಿಲ್ಲ ಕಂಪೇರ್ ದೇಶದ ಮಂದಿನೂ ಬರ್ತಾನೆ. ಎಲ್ಲಾ ದೇಶದ ಮಂದಿ. ಬಟ್ ಅಲ್ಲಿ ಪಾಪ್ಯುಲೇಷನ್ ಎಲ್ಲಾರು ಇರ್ತಾರೆ, ಇಲ್ಲ ಅನ್ನಂಗಿಲ್ಲ. ಬಟ್ ದೇಶದ ಮಂದಿನೂ ಐತೆ. ಹಾ ಎಲ್ಲಾ ದೇಶ. ಇಂಗ್ಲೆಂಡ್ನಾಗ ಭಾಳ ಅದಾರ, ಅಮೆರಿಕದಾಗ, ಇಂಗ್ಲೆಂಡ್ನಾಗ ಯಾರು ಇಂಡಿಯಾದ ಮಂದಿ. ಇಂಡಿಯಾ ಮಂದಿ ಅದಾರ, ಪಾಕಿಸ್ತಾನಿ, ಬಾಂಗ್ಲಾದೇಶ, ಅಮೇರಿಕ ಕಂಟ್ರಿ ಮೇಲೆ ಭಾಳ ಅದಾರ. ಅಲ್ಲಿ ವಿಮಾನದ ಭಾಳ ಇದನ್ನ ಮಾಡಿದ್ರಂತಲ್ಲಿ. ಹಂಗ ಏನ್ ಈಗೇನ್ ಗದ್ಲಿಲ್ಲ, ಸುಮ್ಮ ಹಂಗ ಅನ್ಸುತ್ತಾನೆ. ಏನು ಇರೋದ ಗದ್ಲ ಯಾವಾಗ ಒಂದೊಂದು ದೇಶದಿಂದ ಬರೋತ್ನ. ಭಯಂಕರ ಇದು ಬಿತ್ತಂತಲ್ಲ ಹಿಮ. ಹಾ ಈಗ ಬೀಳಾಕತೈತಿ ಸದ್ದ. ಹಾ ದಿಸ ಹೇಳ್ತೈತ ಸ್ನೋ ಕಿತ್ತೋದು ಕಾರ್ ಮ್ಯಾಗಿಂದೆಲ್ಲ. ಒಟ್ಟು ದೊಡ್ಡ ಭಾಳ ಪ್ರಮಾಣ ಬೀಳುತ್ತೆ. ಇನ್ನು ನಿನ್ನಿನೂ ಆಗೈತೆ ಸ್ನೋ ಸಿಗಾಕತ್ತ. ನಾ ಇರೋ ಜಾಗದಾಗ ಭಾಳ ಉಪ್ಪು ಹಾಕ್ತಾರಂತ. ಇಲ್ಲ, ಅವು ಬಂದು ಕ್ಲೀನ್ ಮಾಡ್ತಾರ ಫಸ್ಟ್ ಇವು ಫ್ಲೋಯಿಂಗ್ ಟಾಕ್ ಬರ್ತಾವ. ಅಂದ್ರೆ ಟೈಮ್ ಬೀಳುತ್ತೆ ಅದು ಹೆಚ್ಚಾಗಿ. ಏನಿಲ್ಲ 24 ತಾಸು ಬೀಳುತ್ತಾವ. 24 ತಾಸು ಬೀಳುತ್ತೆ. ಯಾವ ಬೀಳುತ್ತ ಬೇಕಂದ್ರೆ 24 ತಾಸು ಬೀಳುತ್ತೆ. ಅದು ಮನುಷ್ಯರಿಗೆ ಅಪಾಯ ಇಲ್ಲ, ಮ್ಯಾಗಿದ್ದೇ ಬೀಳುತ್ತಾನ. ಕಲ್ಲು ಇವು ಅಲ್ಲವು
ಸಣ್ಣಗೆ ಪೌಡ್ರ್ ಥರ ಬೀಳತ್ರಿ ಅದು. ಮುಂಜಗಡ್ಡಿ ಟೈಪ್ ಆಗುತ್ತೆ ಆ ಬಿದ್ದಿಂದ ಕೆಳಗೆ ಮಂಜುಗಡ್ಡೆ ಟೈಪ್ ಆಗತ್ರಿ ಅದು. ಕೆಳಗೆ ಬಿದ್ದಿಂದ ರೋಡ್ ಅದು ಒತ್ತು ತನಕ ಕುಲ್ಲ ಆಗೋದಿಲ್ಲ. ಏನಿನ್ ನೀ ಬೇಕಂದ್ರೆ ನೀನ ಕುಲ ಮಾಡ್ಬೋದು, ಅಷ್ಟು ಗಟ್ಟಿ ಇರಂಗಿಲ್ಲ, ಪೌಡರ್ ಟೈಪ್ ಇರ್ತೈತೆ. ಭಾಳ ತನ ಬಿಟ್ಟಿದ್ರೆ ಗಟ್ಟಿ ಆಗತ್ತೆ ಅದು. ಅಷ್ಟೊತ್ತಿಗೆ ಬಂದು ಉಸಿರಾಟಕ್ಕೆ ತೊಂದ್ರೆ ಇಲ್ಲಲ್ಲ? ಇಲ್ಲ ಇಲ್ಲ. ಹೊರಗೆ ಯಾರು ಹೇಳ್ತಾರೆ ದುಡುವತ್ತೆ ಹೊರಗೆ ಇರೋದಿಲ್ಲ, ಒಳಗೆ ಇರ್ತಾರೆ. ಹಂಗೇನ ಫುಲ್ ಪ್ಯಾಕ್ ಆಗಿ ಇಡ್ತಾರೆ ಅವರು. ಅಲ್ಲ ಆತರ ಚಳಿ ಭಾಳ ನನ್ನ ಚಳಿ ಯಾವಾಗ ಅನ್ಸುತ್ತೆ? ಗಾಳಿ ಇದ್ದು ಚಳಿ ಅನ್ಸುತ್ತೆ. ಗಾಳಿ ಟೆಂಪರೇಚರ್ ಎಷ್ಟೇ ಇರಲಿ, -20 ಇರಲಿ, -10 ಇರಲಿ, ಗಾಳಿ ಬಂತ ಚಳಿ ಅನ್ಸುತ್ತೆ. ಪಕ್ಕ ಹಿಂಗೆ ತೊಗೊಂಬರ್ತಾಳ ಅದನ್ನ ಅಂದ್ರೆ ಓಪನ್ ಆಗುತ್ತೆ ಅದು. ಈಗ 3 ತಿಂಗಳಾಗ್ತಾ ಅಲ್ಲಿ ನಾನು ಈ ಕಡೆ ಬಂದಿನಿ ಬೇಕಾದ ಅಲ್ಲಿ ಇವತ್ತು -10 -20 ಐತೆ ಓಪನ್ ಆಗಂಗಿಲ್ಲ ಅದು. ನೀ ಅಷ್ಟಿತ್ತಪ್ಪ ಅಂದ್ರೆ ಫುಲ್ ಕೈಕಾಲು ಒಟ್ಟು ಹಿಡಿತಾವ. ಮನೆಗೆಲ್ಲ ಎಸಿ ಅಂತ ಹಾಂ ಮೀಟರ್ ಬೇಕಾದ್ರೆ ಹೀಟ್ರ್. ಈಗ ನಮ್ಮ ಒಳಗೆ ಬ್ಯಾಸಿಗೆ ನಾಳೆ ಎ ಸಿ ಹೆಂಗೆ ಹಚ್ತೀವಿ ಅಲ್ಲೇ ಒಳಗೆ ಹೀಟ್ರ್ ಹಚ್ತಾರೆ ಅವ್ರು, ಬಿಸಿ ಆಗಬೇಕು ಒಳಗೆ. ಆ ಟೈಪ್ ನಂದು ಎಷ್ಟು ನಿನ್ ತಕ್ಕೋ ನಿಂದು ಹಿಂಗೆ ಬಿಡು, ಏನಾರ ಮಾಡಿ ನಿಂದು ಹಿಂಗೆ ತಗೊಂಡು ನಿಮ್ಮ ಮಮ್ಮಿ ಹೆಸರು ಜರ್ಕಿನ್ ತೊಂದ ಅಂತ ಜರ್ಕಿನ್ ಮಮ್ಮ ಅಲ್ಲಿ ಸ್ಪೆಷಲ್ ಇರ್ತಾವಲ್ಲ, ದಪ್ಪ ಇರ್ತಾವಲ್ಲ. ಹಾಂ ಹೆಸರು ಹೇಳ ಹಂಗೆ ನಿಮ್ಮ ಹಳೆ ಇರ್ತಾವಲ್ಲ ಮಮ್ಮ. ಇದಾವಳ ಮನೆಗೆ. ಹಾಂ ಒಮ್ಮೆ ತಂದಿದ್ವಿ ಅನ್ಸುತ್ತ, ತಂದೈತಿ. ಒಮ್ಮೆ ಏನೋ ಬಂದಿದ್ದು ತಂದಿದ್ದು ನೆನಪೈತಿ, ನನಗೆ ಗೊತ್ತಿಲ್ಲ ನಂದು. ಪ್ರಸಾದ ಕುಡಿಸಿದ್ರಳು, ಪ್ರಸಾದ ಕುಡಿಸಿದ್ರು. ಅದು ಬಟ್ ಭಾಳ ಬರಕಿಲ್ಲ ಅವು. ಸರಿ ನಾವು ನಡಿ ಲೇಟ್ ಆಯ್ತು. ಒಂದು ಇವನು ಹಾಕೊಂಡು ಹೇಳ್ತಿದ್ದೆ, ನೆನಪೈತಿ ನನಗೆ. ಯಾವ ಒಂದು ಹಾಕೊಂಡು ಹೇಳ್ತಿದ್ದಿ ಒಂದು ಜರ್ಕಿನ್. ಮಾಮಾಗ ಹೇಳಲ್ಲ ನೀನು ಭಾಷಣ ಹೇಳಿದ್ರೆ ನೀ ಎಷ್ಟು ಹೇಳಿದ್ರೆ ಕೇಳ್ತೀವಿ ನಾವು. ಅದು ಮಾಮನ ಸೈಜ್ ನನ್ನ ಸೈಜು ಬರುತ್ತೆ ಇಲ್ಲ, ನನಗಿಂತ ನಿಂದು ಬರ್ತದ ಮಾಮ? ಇಲ್ಲ ಅದು ಏನೋ ಭಾರಿ ಹೇಳಿದ್ದೆಲ್ಲ ಚೆನ್ನಾಗಿ ಮುಂದೆ ಶಿವ ಮಾಮನ್ ಬರ್ತದೆ. ಶಿವ ಮಾಮನ್ ಬರುತ್ತೆ, ನನ್ ಬರ ಶಿವ ಮಾಮನ್ ಬರ್ತದೆ. ಬರಂಗಿಲ್ಲ. ಫೋನ್ಯಾಗ ನಿಂದು ಸರ್ವಶ ಬರ್ತದೆ, ನಿಂದು ಸರ್ವೇಶನ್ ಸೈಜ್ ಬರ್ತದೆ. ಕಿತ್ತು ರಾಣಿ ಚೆನ್ನಮ್ಮ ಹೇಳ. ಬರುತ್ತೆ ಇಲ್ಲಪ್ಪ. ಬರ್ತದೆ ಮಾಮ. ಕಿತ್ತು ರಾಣಿ ಚೆನ್ನಮ್ಮ ಹೇಳ. ಮತ್ತೆ ಅಲ್ಲ ನಂದು ನೀನು ಸೇಮ್ ಆಗುತ್ತೆ ಸೈಜ್. ಹಾಂ ಹೆಚ್ಚು ಕಡಿಮೆ ಬರ್ತದೆ. ನಿಂದು ಸಣ್ಣದಾಗತ್ತ? ಅಂದ್ ಹಾಂ ಸಮ್ಮಂಕಿನ ಸ್ವಲ್ಪ ಸಣ್ಣದಾಗುತ್ತೆ. ಮೋಸ್ಟ್ಲಿ ನಂದು ಏನು ಮತ್ತು ನಿಮಗೆಲ್ಲ ಹಿಂದಲು ನಮ್ಮ ಪ್ಯಾಂಟು ಶರ್ಟ್ ಎಲ್ಲ ತೊಗೊಂಬರ್ತಿದ್ಲು ಅವಾಗ. ಹಾಂ ಕತ್ತಲ್ದಾಗ ಎಲ್ಲಿ ಕೊಡ್ತಾ ಅವನ ಹಾಕ್ಕೊಂಡ ದೊಡ್ಡವರಾಗಿ. ಅವು ಹಾಂ ಈಗ ಬರ್ತಾವ ನಾ ಜೂನಕ್ಕೆ ಹಾಂ ಬರೋ. ನಾನು ಇಲ್ಲಿಗೆ ಡೈರೆಕ್ಟ್ ಬಂದಿಲ್ಲ, ಡಿಸೆಂಬರ್ ಬರ್ತಾರೆ. ನಾನು ಹೊಳ್ಳಿ ಡಿಸೆಂಬರ್ಗೆ ಎಲ್ಲರೂ ಬರ್ತೀವಿ. ಬಂದು ಬಂದ್ರೆ ಅಷ್ಟ್ರು ಡಿಸೆಂಬರ್ ಅಂದ್ರೆ ಇನ್ನೂ 10 ತಿಂಗಳು. ಯಾವಾಗಾರ ಫೋನ್ ಮೊನ್ನೆ ಫೋನ್ ಹಚ್ಚಿದ್ದೆ. ಯಜಮಾನ್ರೆ ಸ್ವಲ್ಪ ಹೋಗಿ ಕೇಳ್ರಿ ಇಲ್ಲಿ. ನಾವು ಫೋನ್ ಕೇಳ್ರಿ ಇಲ್ಲ ಇಲ್ಲಿ ಬರೋದು ಅದಕ್ಕೆ. ಅವತ್ತ ನೀವೇನು ಹಚ್ಚಿರಲ್ಲ ಫೋನ್, ನೀವು ಸೀದಾ ಕುಂದ್ರಬೇಕು ಎದ್ದು. ನಿಮ್ಮ ಮಾಮಾರಿಗೆ ಆರಾಮ ಇರೋದಕ್ಕೆ ಕಂಟಿನ್ಯೂ ಫೋನ್ ಮಾಡ್ಕೊಂಡು ಕೂತಿದ್ದೀವಿ ಏನ್ರಿ. ಅವತ್ತೊಂದು ಏನಿತ್ತು ಅಂದ್ರೆ ಅಲ್ಲಿ ನಮಗೂ ಇಟ್ಟು ಹೇಳಿದ್ರೆ ಸಮಾಧಾನ ಅದ ಈಶಪ್ಪ ಹೇಳಿದ ಮುಂಜಾನೆ ಈಶಪ್ಪ ಹಚ್ಚಿದ್ನಲ್ಲ, ಲೇ ನಿನ್ನೆ ಸಂಜೆನ ಮಾಮ ಹಚ್ಚಿದ್ದ ಇಲ್ಲ ಮೋಸ್ಟ್ಲಿ ಹೊಲದ ಸಂಬಂಧ ಗಾಡಿ ಹಾಯಕ್ ಅವ್ರು ಏನೋ ಜಾಗ ಕೇಳಕತ್ತಾರಂತ ಅದ್ರ ಸಂಬಂಧ ಫೋನ್ ಹಚ್ಚಿರ್ಬೇಕಾದ್ರೆ ಬರೋಂತ ಹೋಗಿ ಬಂದ್ವಿ ಸೈದಕ್ಕಲ್ಲ ಅಲ್ಲೇ ಸಮೀಪ. ನಮಗ ನಾನು ನೋಡಿರ್ಲಿಲ್ಲ. ನಿಂದು ಹುಲಿರಾಯ ನಿಂದು ಎತ್ತಿಲ್ಲ ಅಂತ ಹಿಂದಾಡೆ ಕಟ್ ಮಾಡಿದ್ರೆ ಸಹಿತ ಒಳ್ಳೆ ಎಲ್ಲ ಮಾತಾಡ್ಲೇ ಇಲ್ಲ. ಶಟ್ಕೊಂಡ್ ನಾನು ಬಿಡಿ ಬಿಟ್ಬೇಡ ಅದನ್ನ ಬಿಟ್ಬೇಡ, ಅದನ್ನ ತಗದಿ ಅಂದ್ರೆ ನಿಮ್ಮ ಕಣ್ಣ ಕಾಣಂಗಿಲ್ಲ ನೋಡಂಗ ಟಿಶ್ಕೇವಾಯಿ ಬಿಡ್ತಾವ. ಎಲ್ಲಿದ್ದಾಳೆ ಮಾಡ್ತಿದ್ದೆ ಸುಬ್ಬಕ್ಕ ನಗತಾಳೆ ಎಲ್ಲ ಆರೋಗ್ಯ ಚಲೋ ಐತಲ್ಲ. ಜಾಬ್ನ್ಯಾಗ ಅದಾರ ಇಬ್ರು. ಒಬ್ಬ ಜಾಬ್, ಇನ್ನೊಬ್ಬ ಕಲಿಯತ್ತಾನ. ಜಾಬ್ ಐತಿ ಈಗ. ಒಬ್ಬೊಂದು ದೊಡ್ಡವನ್ ಜಾಬ್ ಸ್ಟಾರ್ಟ್ ಆಗೈತೆ. ಎಷ್ಟು ವರ್ಷ ಸೇರ್ಕೊಂಡು ಈಗ ಸ್ಟಾರ್ಟ್ ಮಾಡ್ಯಾರ, ಈಗ ಮುಗಿದ ಕಾಲೇಜ್. ಯಾವ ಕಂಪ್ನಿ ಸೇರಿ ಅದೊಂದು ಹಿಮಾನ ಅಂತೇಳಿ ಹೆಲ್ತ್ ಇರ್ತಾವಲ್ಲ ಅದಕ್ಕೆ ನೋಡಿ ಒಂದು ವರ್ಷ 15 ಕಾಣಿಸುತ್ತಾನ ಈಗ ಸ್ಟಾರ್ಟ್ ಮಾಡಿದ. ಈ ತಿಂಗಳ ಜಾಯ್ನ್ ಆಗ್ಯಾನ. ನಾ ಈ ಕಡೆ ಜಾಬ್ ಮಾಡಿ ಆಕಿನೂ ಜಾಬ್ ಮಾಡ್ತಾ. ಗಾಡಿ ಇದಾಗಿತ್ತಂತಲ್ಲ, ಆರಾಮದಳ. ಆರಾಮದ
ಸಡನ್ ಆಗಪ್ಪ ಅದ. ಹಾ ನಮಗೂ ಗೊತ್ತಿದ್ದಿಲ್ಲ ಜೀವನದಾಗ ಫಸ್ಟ್ ಟೈಮ್ ಹಾಸ್ಪಿಟ್ಲ್ ಮಾಡಿದ ನನಗೂ ಅಲ್ಲೇ ಇವ್ರೆಲ್ಲಾರು ಬಂದಾರ ಸವಿತಾ ಬಂದಾರ ಅಕ್ಕಿ ಹೊಲಕ್ ಹೋಗಿ ಬಂದ್ ಇನ್ ನೋಡಿ ಹೋಗಾರ ನೋಡೋರು ಆಗಿ ಅದ್ ಕಣ್ಣಾಗ ಅಲ್ಲೇ 2-3 ಸಲ ಆಗಿತ್ತು ಹಂಗತೆ ಇಲ್ಲ ಸ್ವಲ್ಪ ಪಿತ್ ಆಗೈತಿ ಹಿಂಗ ಅಂತ ತಿಳ್ಕೊಂಡ್ ದೊಡ್ಡಪ್ಪದನ ಒಮ್ಮೆಲೆ ಸಡನ್ ಆಗಿ ಹೌದು ಅದ ಸವಿತಾ ಕಂದ್ಲ ನಾನು ಅಲ್ಲಿಂದ ಬಂತ ಇಲ್ಲಿಂದ ಫೋನ್ ಹಚ್ಚಿದ್ಲಲ್ಲ ಹಿಂಗ ಹಿಂಗ ಅಂತಂದ ಹಚ್ಚಿದ್ದ ಹಿಂಗ ಅವಾಗ ಕೂಡ್ ಬಂದಿತ್ತ ದೊಡ್ಡಪ್ಪ ಮೂಸ್ಕೊಂಡು ಹೋಗಿವಲ್ಲ ಏನಿಲ್ಲ ಹಿಂದಿನ ದಿವಸ ಬಾಳ ಚಲೋ ಏನು ಇಲ್ಲಿಂದ ನಾನು ಮಲ್ಕೊಳ್ಳಿಲ್ಲ ಏನಿಲ್ಲ ಕಮಲಾಕ್ಷಿ ನಾನು ಅವ ಏನು ಹೋದ್ವಲ್ಲ ಚಲೋ ವಯಸ್ಸನಾಗಿದ್ವ ಈ ಮಾಡಾಕ ದೊಡ್ಡವಾಗ ಹಾಕಿದ್ದಿಲ್ಲ ಕರ್ಕೊಂಡಿದ್ನಂದ್ರ 92 ಅಲ್ರಿ 96 ಇನ್ನೊಂದು 4 ವರ್ಷ ಮೇಲೆ 100 ಹಾಕಿದ್ದ ಇನ್ನೊಂದು 4 ವರ್ಷ ಜಗ್ ಬಡ್ದ ಜಗ್ತಿದ್ದ ಅದು ಏನೋ ಆಕಸ್ಮಿಕವಾಗಿ ಆತದ ದೊಡ್ಡವ್ರ ಜಗ್ಲಿ ಡೈಲಿ ಇಷ್ಟೊತ್ತಿಗೆ ವಾಕಿಂಗ್ ಹೋಗಿ ಬರೋ 88 ಇರ್ಬೇಕು ದೊಡ್ಡವಾಗ ದೊಡ್ಡಪ್ಪಗ ದೊಡ್ಡವಾಗ 16 ವರ್ಷ 12 ವರ್ಷ 90 84 ಆತ 84 ಅಪ್ಪಾಜಿಗ ದೊಡ್ಡವಾಗ 2 ವರ್ಷ ಬರ್ಕಂಗ 70 72 82 ಯಾವ ನಿನಗ ಅಕ್ಕಿಗೆ ಎಷ್ಟು ಬರ್ಕು 2 ವರ್ಷ ಅಂದ್ರೆ ನಿಂಗೆ 86 ನೀನ್ 100 ಮಾಡು ಫಸ್ಟ್ ಆಮ್ಯಾಗ ಫಸ್ಟ್ ಶಾಂತ ದೊಡ್ಡವ ಎರಡನೇ ಸೀದಾ ದೊಡ್ಡವ ಇಲ್ಲ ಫಸ್ಟ್ ಅಲ್ಲ ಇಲ್ಲ ಫಸ್ಟ್ ಅನ 84 ನೀ 82 ಅಪ್ಪಾಜಿ ನೀನು ಒಂದ ಇವ್ರದಾಗಿಂದ ಗಂಗಾ ದೊಡ್ಡವಾಗ ನಿಂಗ ಎಷ್ಟು 6 ವರ್ಷ ಬರ್ಕನ ಸಣ್ಣಕಿನ ಗಂಗ ದೊಡ್ಡವ ನಿಂಕಿತ್ತ ಹೌದನ ಗಂಗಾ ದೊಡ್ಡವಾಗಿಂದ ನಮ್ಮವ್ವ 72 74 ರತ್ನವಕಕ್ಕಿ ಆದ್ಮ್ಯಾಗ ಹುಲಿ ಹುಲಿರಾಯ ಆದ್ಮ್ಯಾಗ ಮರಿ ಹುಲಿ ಮ್ಯಾಗ ಹೋಗೈತಲ್ಲ ಹುಲಿರಾಯ ಯಾರ ಅವು 74 ನಿಮ್ಮ ಅಜ್ಜ ಎಲ್ಲ ಸರಿ ಇಲ್ಲ ಇನ್ನ 68 66 64 64 ಸೊ ನಿಮ್ಮ ಅಪ್ಪಾಜಿಗೆ ನನಗ ನಮ್ಮ ಅವಾಗ 14 ವರ್ಷ ಬರ್ಕ 9 ವರ್ಷ ಬರ್ಕ ಅಷ್ಟೇ ಮೈ ಡಿಯರ್ ಫ್ರೆಂಡ್ just 14 years first ಈಗ 50 ನಾಳೆ ಜೂನ್ 50 ಆಗ್ತಾವ ಹಾಫ್ ಸೆಂಚುರಿ ಬರ್ಸಿರಿ ಮಾವ್ರ ನಾಳೆ ಜೂನ್ 4ಕ್ಕೆ 50 ನಡಿಯಪ್ಪ ಅವನಂದೆ ಮತ್ತೆ ಲೇಟ್ ಆಗುತ್ತೆ ನಾ ಇನ್ನ ಮತ್ತೆ ಮುಂಜಾನೆ ಎದ್ದು ಹೋಗ್ಬೇಕು ಟ್ರೈನಿಗೆ ಮುಂಜಾನೆ ಮತ್ತೆ ಚೆನ್ನಮ್ಮಕ್ಕ ರಾಣಿ ಚೆನ್ನಮ್ಮಕ್ಕ ಅವ್ರ ಸರ್ ಅಲ್ಲಿ ಸರ್ ಅವ್ರ ಹುಡುಗ ಮಗ ನಾವು ಅಲ್ಲಿಂದ ಇಷ್ಟು ಬಂದೀವಿ ಅವ್ರ ಮಗ ಬ್ಯಾಂಕ್ನಾಗ ಕೆಲಸ ಮಾಡ್ತಾನ ಕಾರಲ್ಲಿ ಅಲ್ಲಿ ಹಂಗ ಬಂದಿವಿ ನಾವು ಅಲ್ಲಿ ಮಾತಾಡ್ಸ್ಕೊಂಡ್ರು ಬಂದು ಕಾಶಿ ಇದ್ರ ಮುಂದೆ ಕೆಲಸ ಮಾಡ್ತಾನ ಅಡಗತ್ತಿ ಶೇಖನ ಅಂಗಡಿ ಐತಲ್ಲ ಮುಂದೆ ದಿವಸನಲ್ಲಿ ದೊಡ್ಡ ಮಗಳು ಏನು ಗೋಧಿ ಗೋಧಿ ಪದಿ ಕಡ್ಲಿ ಏನ್ರ ಹೋಯ್ತಾರ ಕಡ್ಲಿ ಒಂದ್ 5 ಸೇರ್ ಕಡ್ಲಿ ಅಂತ ನೋಡಿ ಕಟ್ರಿ ತುಂಬಲ್ಲೇ ನಾವು ಆ ಕಡೆ ಹೋಗಿ ಹಾಕಿದ್ವಿ ಗಾಡಿ ಐತಿಲ್ಲ ಎಲ್ಲಿಗೆ ನಡಿ ಅವನ್ನೆಲ್ಲ ಬಿಟ್ಬಿಡು ಅಲ್ಲೇ ನಮಸ್ಕಾರ ಮಾಡಿ ನಮಸ್ಕಾರ ಮಾಡ ಚಂದಾಗ ಆಶೀರ್ವಾದ ಮಾಡ್ರಿ ಅವನಪ್ಪ ಅಲ್ಲಿ ನೀ ಏನಿದ್ರು ಮಗನ ಇಲ್ಲಿ ಕೇಳಿಲ್ಲ ಇಲ್ಲಿ ಬಾ ಇಲ್ಲೇ ನೀನು ಯಾವಾಗ್ಲೂ ಅದು ಕರೆಕ್ಟ್ ಅದ ಸರಿ ನಮಸ್ಕಾರ ಮಾಡ್ತೀವಿ ಸರಿ ಏ ತಡಿಲಿ ಬೇಡ ಶಿವು ಬೇಡ ಬಿಡ ತಡಿಲಿ ನಾನು ಬಂಗ ಕಳಿಸಿದಿ ಇರ್ಲಿ ಬಿಡ ನಿನ್ನ ಯಾರು ಇದು ಮಾಡ್ಲಿಲ್ಲ ಅಂದಿದ್ದಾರೆ ತಡಿಯವ ಒಳಗೆ ದೇವ್ರಿಗೆ ನಮಸ್ಕಾರ ಮಾಡ್ತೇನೆ ಏ ದೇವ್ರ ಮನೆ ತೋರಿಸ್ರಿ ಮಾವಾಗ ದೇವ್ರ ಮನೇಲಿ ಲೈಟ್ ಹಾಕು ಏ ಆಚೆಗಿಲ್ಲ ಮಾವ ದೇವ್ರ ಮನೆ ಚೇಂಜ್ ಆಗೈತಿ ಈಗ ಏ ಬಾ ದಿನ ಆಯ್ತು ಚೇಂಜ್ ಆಗಿ ಸ್ವಲ್ಪ ಈಗ ಕೆಲ್ಸದ ಒತ್ತಡ ಭಾಳ ಬಟ್ ನಿನಗೆ ಅವಾಗ ಎತ್ತಿಲ್ಲ ಅಂತಂದ್ರೆ ಹೊಳ್ಳೆ ಹೆಚ್ಚು ಮಾತಾಡ್ತೇನೆ ಯಾವಾಗಾರ ಒಂದ್ಸರ್ತಿ ಮರ್ತತ್ನಾಗ ಅಳಿಯ ಏನೋ ತಪ್ಪು ಮಾಡಿರ್ತಾನ ಕ್ಷಮಿಸ್ಬೇಕು ಕ್ಷಮೆಯ ಧರಿತ್ರಿ ಆಗ್ಬೇಕು ಬರ್ರಿ ಒಳಗೆ ಹೋಗಿ ಬರ್ತೀರನ್ನ ಅವ್ರ ಇಲ್ಲ ಇಲ್ಲ ಅವ ದೇವ್ರ ಇದು ಅವ್ರಿಗೆ ಅಮೆರಿಕದವ್ರು ಯಾಕಂದ್ರೆ ಅವ್ರಿಗೆ ನೋಡಿರಂಗಿಲ್ಲ ನಮಗೆ ಇಲ್ಲಿ ಅದರ ದೇವ್ರು ಹಂಗೆ ಯಾಕಂತೀರಿ ಮಾವ್ರ ಬದ್ಲಿ ಮಾಡಕ್ಕೆ ಈಗ ಏ ಬರ್ರಿ ವಾಸ್ತು ಬದಲಾವಣೆ ಆಗೈತೆ ಬರ್ರಿ ಹೌದಾ ಹಾ
ಮತ್ತು ಹಂಗೆ ಬಲ್ಲವನ್ ಹಾಕಿರ್ತೈತಿ. ಇದ್ರಿಗೇನು ಮಾಡೇನಿಲ್ಲ ಮತ್ತೆ. ಬರ್ರಿ ಬೆಂಗಳೂರಿಗೆ ಏನ್ ಮಾಡ್ತೀರಿ ನಾ ಈಗ ಕರ್ಕೊಂಡು ಹೋಗ್ತೀನಿ ಬೇಕಾದ್ರೆ ಬರೋದಕ್ಕೆ ಬರೋ ಎಲ್ಲಿಗೆ? ನಾವು ಹೊಂಟಿಲ್ಲ ಬೆಂಗಳೂರಿಗೆ ಕರ್ಕೊಂಡು ಹೋಗ್ಕೊಂಡು ಮಾಡಿದ್ದೆ ಬಾ ಹೋಗುಂಬಾ ಹಂಗಿತ್ತ ಅತ್ತೆ ಬಂದ್ರು ನೋಡ ನೋಡ್ ಬಂದ್ರನ ಯಾಕೆ ಬರ್ರಿ ಟೀಚರ ಟೀಚರ ಬರ್ರಿ. ಭೇಟಿ ಆಗ್ಲಿಲ್ಲ ಇಷ್ಟೊತ್ತ ಭಾಷಣ ಮಾಡೋದಕ್ಕೆ ಭಾಷಣ ಕೇಳಿ ನೋಡುವ ನೀನು ಕೈಯಾಗ ಬರೋ ಸಂಬಂಧ ಇಲ್ಲೇ ಹೆಂಗೆ ಇರ್ದಿಲ್ಲ ಏ ಕೈ ಬಿಡ ಸಂಸ್ಕೃತಿ ಮಾಡಬಾರ್ದು. ಇಲ್ಲಿ ಇವತ್ತು ಮಾರ್ನಿಂಗ್ ಫೋನ್ ಮಾಡಿ ಏನು ಸಾವ್ಕಾರ ನೀನೇ ಏನೇ ಇಟ್ಲ ಬರ್ರಿ ಕುಂದ್ರ ಬರ್ರಿ ಸರ್ವ ಇಟ್ಲ ಬರ್ರಿ ಇಟ್ಲ ಬರ್ರಿ ನಮಗ್ ಸಾವ್ಕಾರ ಸರದಾರ ಏ ಪೂರ ಮ್ಯಾಗ ಏರ್ಸಿರ್ತಾರ. ನಿಮ್ಮ ಬ್ರದರ್ಸ್ ಹಂಗ ಬರೇ ಮಾತ್ನಾಗ ಮ್ಯಾಗ ಸಾವ್ಕಾರ ಮಾಡಿಬಿಡ್ತಾರ. ನಿಮ್ಮ ಬ್ರದರ್ಸ್ ಇಬ್ರು ಈಶಪ್ಪ ಮಾಮರ ಬ್ರದರ್ಸ್ ಬರೇ ಮಾತ್ನಾಗನ ಮ್ಯಾಲ ಏರ್ಸಿಬಿಡ್ತಾರ. ಯಾವಾಗಲೂ ವಾಸ್ತವಿಕತೆ ಬಗ್ಗೆ. ಹೌದು 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 ಹೌದು. ಅವ ಎಲ್ಲೇ ಹೋಗ್ಯಾನಂತ ಅವನು ನೋಡ್ಬೇಕಂತ ನೋಡಿದ್ದೀರಪ್ಪ ಅದನ್ನ ಇಲ್ಲ ಬಿಡಪ್ಪ ಬಾ ಇಲ್ಲೇ ಇಂದಿರಾ ಗಾಂಧಿ ಭಾಷಣ ಮಾಡಲ್ಲ ಏನು ಆಕಿನ ಏ ಮಾವ್ರ ಇದೇನ್ರಿ ಇದು? ಬಂದು ಏನೂ ತಂದಿಲ್ಲ ಅಂತ ಅವ. ಹಾ ದಾದಾ ದಾದಾ ಲೇಟ್ ಆಗತ್ತೆ ನಾಳೆ ಕಡ್ಲೆ ಕೊಟ್ರೆ ಏನು ಅವ್ರಿಗೆ ಟ್ರಾನ್ಸ್ಫರ್ ಇಲ್ಲಿ ಕೇಳಿಲ್ಲ ಈ ಸತಿ ಸುತ್ತ ಅವ ಕಮಿಷನರ್ ಈಶ್ವರ ಉಳ್ಳಾಗಡ್ಡೆ ಅಂತ ಬಂದಾನ. ಹೌದಾನೆ? ಅಲ್ಲೇ ಕಾರ್ ಆ ಕಡೆ ಈಶ್ವರ ಉಳ್ಳಾಗಡ್ಡೆ ಅದಾನ ಕಮಿಷನರ್. ಈ ಸತಿ ನಿನ್ನ ಟ್ರಾನ್ಸ್ಫರ್ ಏನು ಚಾರ್ಜಸ್ ಐತನ ಹಾಕಕ್ಕ? ಅವನು ಚಲೋ ಸರ್ವೇಶ ನೋಡಕ್ ಬರ್ತಂದ ಅಂದ್ರ ನಮ್ಮವ್ರ ಅದಾನ ಒಂದ್ ಸತಿ ನಮ್ಮ ಪಂಚಾಯತ್ ಮಾಡ್ಸಕ್ ಚಾನ್ಸ್ ಐತೆ. ನೋಡು ಒಳಗೆ ನೀನು ಹೋಗ ಮಾತಾಡ್ತು ಅಮ್ಮನ್ ಮಾತಾಡ್ಸಿ ನೀನು ಹೋಗು ಇವಪ್ಪ ಆರಾಮಿಲ್ಲ ಅಮ್ಮಗೆ ಅಮ್ಮಗೆ ಯಾವುದೇ ಪೇಷಂಟ್ ನಡಬರ್ಕ ಆಗಿತ್ತಲ್ಲ ಅವಾಗ ಕಟ್ ಹಾಕ್ತಿದ್ವಿ ಅದು ಮತ್ತೆ ಇದು ಬಂದಿತ್ತು ಬಾವು ನಿನ್ನೆ ಬಂದಾರ ಇವತ್ತು ಜಯಶ್ರೀ ಹೋಗಿದ್ದು ಕರ್ಕೊಂಡು ನಾಳೆ ಸೋಮವಾರ ಬಾ ಅಂತ ಡಾಕ್ಟರ್ ಅಂದ್ರೆ ಒಂದು ಸ್ಟಂಟ್ ತೆಗೆದು ಹೊಳ್ರಿ ಇನ್ನೊಂದು ಇದು ಮಾಡಿಸ್ತಾನೆ. ಕಂಟಿನ್ಯೂಸ್ ಹಂಗೆ ಚಲೋ ಅದಾವು ಏನು ಮಾಡೋಕ್ಕಾಗಿಲ್ಲ. ಒಮ್ಮೆ ಹೆಲ್ತ್ ಅದಕ್ಕೆ ಇರೋದಕ್ಕೆ ಹೆಲ್ತ್ ಯಾಕೆ ಚಲೋ ಮೇಂಟೈನ್ ಮಾಡ್ಬೇಕು? ಮಾಡಿದ್ರು ಸಹಿತ ಅಲ್ಲಿ ಒಳಗೆ ಪಾಸ್ ಕೌನ್ಸಿಲ್ ಈಗ ನಮ್ಮ ಮೂರ್ನಾಲ್ಕು ಆಗ್ಯಾವ. ಹೊಂಟ್ರಿ ನೋಡಿ ನಿಮ್ಮ ಬ್ರದರ್ ಅಲ್ರಿ ಮಾವ್ರ ಹೋಗಿ ಬರ್ತೀನಂತ ಹೇಳ್ರಿ ಮತ್ತೆ ಹಂಗೆ ಹೊಂಟ್ರಲ್ಲ. ಹಾ
ಯಾರು ಸೌ ಅವ್ರು